ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತೇಳಿ ಅಂದ್ಕೊಂಡೀನಿ. ಬರ್ರಿ ಇವತ್ತು ಜ್ಯೂಸಿ ಆಗಿರುವಂಥ ಮತ್ತು ಟೇಸ್ಟ್ ಆಗಿರುವಂಥ ಒಂದು ಉಪ್ಪಿನಕಾಯಿ ರೆಸಿಪಿನ ಶೇರ್ ಮಾಡಕತ್ತೀನಿ. ಯಾವ ಉಪ್ಪಿನಕಾಯಿ ಏನು ಅಂಥೇಳಿ ಮುಂದೆ ನಾನು ಮಾಡಿ ತೋರಿಸ್ತೀನಿ. ಈ ಉಪ್ಪಿನಕಾಯಿನ ನೀವು ವರ್ಷಾನುಗಟ್ಲೆ ಯಾವ ರೀತಿ ಸ್ಟೋರ್ ಮಾಡಬೇಕು, ಉಪ್ಪಿನಕಾಯಿ ಕೆಡದಂಗೆ ಯಾವ ರೀತಿ ನಾವು ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ಒಂದು ವಿಡಿಯೋದೊಳಗೆ ನಾನು ತೋರ್ಸಕತ್ತೀನಿ. ಬರ್ರಿ ಈಗ ಯಾವ ಥರ ಉಪ್ಪಿನಕಾಯಿ ಮಾಡೋದು, ಯಾವ ಉಪ್ಪಿನಕಾಯಿ ಅಂಥೇಳಿ ತಿಳಿಸ್ಕೊಡ್ತೇನಂತ. ಇವು ನೋಡ್ರಿ ಚಳ್ಳಕಾಯಿ ಅಂತಾರೆ ಇವಕ್ಕೆ. ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಮಂದಿಗೆಲ್ಲ ಗೊತ್ತಿರ್ತದೆ. ಈಗ ಬೇಸಿಗೆ ಸೀಸನ್ ಒಳಗನ ಜಾಸ್ತಿನ ಬರ್ತಾವೆ ಇವು. ಮಾವಿನಕಾಯಿ, ಚಳ್ಳಕಾಯಿ ಮತ್ತು ಕವಳಿಕಾಯಿ ಈಗ ಸೀಸನ್ ಐತಲ್ರಿ. ಇವಾಗ ನಾವು ಅವನ್ನ ಉಪ್ಪಿನಕಾಯಿ ಹಾಕ್ಕೊಂಡು ಒಂದು ವರ್ಷದವರೆಗೆ ನಾವು ಅಥವಾ 2 ವರ್ಷದವರೆಗೂ ಹೆಂಗೆ ಸ್ಟೋರ್ ಮಾಡಿ ಇಡಬಹುದು ಕೆಡದಂಗೆ ಅಂತೇಳಿ ಇವತ್ತಿನ ಒಂದು ರೆಸಿಪಿ ಒಳಗೆ ನಾನು ತೋರ್ಸಾಕತ್ತೀನಿ. ನಾನು ಯಾವ ರೀತಿ ಮಾಡ್ತೇನೆ ಅದೇ ರೀತಿ ನೀವು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿ ನೀವು ಉಪ್ಪಿನಕಾಯಿ ಮಾಡ್ಕೊರಿ. ವರ್ಷಾನುಗಟ್ಲೆ ಕೆಡಂಗಿಲ್ಲ ಉಪ್ಪಿನಕಾಯಿ. ಬರೀ ನಾನು ಗ್ಯಾಸ್ ಮೇಲೆ ಒಂದು ತವಾ ಬಿಸಿ ಮಾಡೋಕೆ ಇಟ್ಕೊಂಡಿನಿ. ತವಾ ಬಿಸಿ ಆದ ನಂತರ ಒಂದು ಅರ್ಧ ಬಾಟ್ಲಷ್ಟು ಮೆಂತ್ಯ ತೊಗೊಂಡೇನಿ ನೋಡಿರಿ. ಇದಕ್ಕೆ ಮೇನ್ ಅಂತಂದ್ರೆ ಮೆಂತ್ಯ ಅಗಸಿ ನೋಡಿರಿ. ಮೆಂತ್ಯನ ಘಮ ಬರೋವರೆಗೂ ನಾವು ಲೋ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಕೊಂಡು ಕಲರ್ ಸ್ವಲ್ಪ ಚೇಂಜ್ ಆಗ್ಬೇಕು, ಘಮನೂ ಬರ್ಬೇಕು, ಆ ಥರ ನಾವು ಇವನ್ನ ಹುರ್ಕೋಬೇಕು ನೋಡಿರಿ. ಇವಾಗ ನೋಡಿರಿ ಮೆಂತ್ಯ ಕಲರೆಲ್ಲ ಚೇಂಜ್ ಆಗ್ಯಾವು ಮತ್ತು ಘಮನೂ ಬರ್ಲಿಕ್ಕತ್ತವೆ. ಈಗ ಇವನ್ನ ನಾವು ಒಂದು ಪ್ಲೇಟಿಗೆ ತಗೊಳಕತ್ತೀವಿ ನೋಡಿರಿ. ಈಗ ಅದೇ ತವಾಕನ 1 ಕಪ್ಪಷ್ಟು ಸಾಸಿವೆ ತೊಗೊಂಡೀನಿ, 1 ಬಟ್ಲಷ್ಟು ಸಾಸಿವೆನ ಜಾಸ್ತಿನ ತೊಗೋರಿ. ಅಂದ್ರೆ ಉಪ್ಪಿನಕಾಯಿ ವರ್ಷಾನುಗಟ್ಲೆ ಕೆಡಂಗಿಲ್ಲ ಮತ್ತು ಟೇಸ್ಟ್ ಆಗಿರ್ತದೆ. ಇವನು ಅಷ್ಟೇ ರೀ, ಒಂದು ಘಮ ಬರೋವರೆಗೂ ಚಟಪಟ ಅನ್ನೋವರೆಗೂ ನಾವು ಸಾಸಿವೆನ ಚಲೋ ತೆಂಗ ಫ್ರೈ ಮಾಡ್ಕೋಬೇಕು ನೋಡಿರಿ. ಇವನ್ನ ನೋಡಿರಿ, ಹೊರಗಡೆ ಉಪ್ಪಿನಕಾಯಿ ತಂದು ತಿನ್ನೋದು ಅಂತಂದ್ರೆ ಅದರೊಳಗೆಲ್ಲ ಕೆಮಿಕಲ್ಸ್ ಹಾಕಿರ್ತಾರೆ. ಒಂದೊಂದು ವರ್ಷಗಟ್ಟಲೆ ಅವರು ಸ್ಟೋರ್ ಮಾಡಿ ಹೆಂಗೆ ಇಟ್ಟಿರ್ತಾರೋ ಏನೋ ಗೊತ್ತಿಲ್ಲ. ಹೈಜಿನಿಕ್ಕಾಗಿ ಮಾಡಿರ್ತಾರೋ ಇಲ್ಲ, ನಮಗೇನೂ ಗೊತ್ತಿರೋಂಗಿಲ್ಲ. ಅದು ಕೆಡಬಾರ್ದು ಅಂತೇಳಿ ಹಲವಾರು ಕೆಮಿಕಲ್ಸ್ ಹಾಕಿ ಅದನ್ನು ಹಾಕಿಟ್ಟಿರ್ತಾರೆ. ನಾವು ಅದನ್ನು ತೊಗೊಂಬಂದು ತಿನ್ನೋದ್ರ ಬದಲಾಗಿ ಈ ಥರ ಮನೆ ಒಳಗನ ನಾವು ಹೈಜಿನಿಕ್ಕಾಗಿ ಕ್ಲೀನಾಗಿ ನಾವು ಮಾಡಿಕೊಂಡು ತಿಂದ್ರೆ ನಮ್ಮ ಆರೋಗ್ಯನೂ ಚಲೋ ಇರ್ತದೆ ಅಂತ ಹೇಳ್ತಾ, ಇವಾಗ ನೋಡಿರಿ ಸಾಸಿವೆ ಎಲ್ಲ ಚಟಪಟ ಅಂದು ಗ್ಯಾಸನ್ನು ಆಫ್ ಮಾಡಿಕೊಂಡು ಇವಾಗ ನಾನು ಮೆಂತ್ಯ ಏನು ಹುರಿದ್ನಲ್ಲ ಅದಕ್ಕನ್ನು ಸಾಸಿವೆನ ತಗೊಳಕತ್ತೀನಿ ನೋಡಿರಿ. ಇವಾಗ ಇದಕ್ಕೆ ಅರ್ಧ ಕಪ್ಪಷ್ಟು ಜೀರಿಗೆ ಹಾಕ್ಕೊಳಕತ್ತೀವಿ ನೋಡಿರಿ. ಜೀರಿಗೆನೂ ಅಷ್ಟೇ ಚಟಪಟ ಅಂತಂದು ಲೈಟಾಗಿ ನಾವು ಜೀರಿಗೆನ ಹುರ್ಕೋಬೇಕು. ಜಾಸ್ತಿ ಜೀರಿಗೆ ಹುರಿಯೋದೇನು ಬ್ಯಾಡ್ರಿ ಇದಕ್ಕೆ. ಬರೀ ಈಗ ನಾನು ಅರ್ಧ ಕಪ್ಪಷ್ಟು ಜೀರಿಗೆ ತೊಗೊಂಡು ಈಗ ತವಾ ಮ್ಯಾಗ ಸ್ವಲ್ಪ ಅಷ್ಟೇ ಲೈಟಾಗಿ ಇವನ್ನ ಬಿಸಿ ಮಾಡ್ಕೊಳಕತ್ತೀನಿ ನೋಡಿರಿ. ಈ ಚಳ್ಳಕಾಯಿ ಉಪ್ಪಿನಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತ ಹೇಳ್ಬೋದು. ವರ್ಷಕ್ಕೊಮ್ಮೆ ಸೀಸನ್ ಇರ್ತಾವ್ರಿ ಇವು. ಮಾವಿನಕಾಯಿ, ಚಳ್ಳಕಾಯಿ ಎಲ್ಲ ಏನು ಸಿಗ್ತಾವೋ ಅವನ್ನ ಆರಾಮಾಗಿ ನಾವು ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬಹುದು. ಬಟ್ ಹಾಕಕ್ಕೆ ಬರೋಂಗಿಲ್ಲ, ನಮ್ಮ ಕೈಯಾಗ ಉಪ್ಪಿನಕಾಯಿ ತಡೆಯಂಗಿಲ್ಲ ಅನ್ನೋರು ಒಂದಿಷ್ಟು ಟಿಪ್ಸ್ನ ನೀವು ಫಾಲೋ ಮಾಡಿರಿ. ಕ್ಲೀನಾಗಿ ಹೈಜಿನಿಕ್ಕಾಗಿ ಮತ್ತು ನಾವು ಇದಕ್ಕೆ ಪ್ರಿಸರ್ವೇಟಿವ್ ಆಗಿ ಏನು ಹಾಕ್ತೀವಿ ಅನ್ನೋದನ್ನು ನಾ ಈಗ ಮುಂದೆ ಹೇಳ್ಕೊತ ಹೋಗ್ತೀನಿ ನೋಡಿರಿ. ಇವಾಗ ಜೀರಿಗೆನೂ ಅಷ್ಟೇ ಸ್ವಲ್ಪ ಜೀರಿಗೆ ಏನು ಜಾಸ್ತಿ ಹುರ್ಕೋಬಾರ್ದು, ಸ್ವಲ್ಪ ಅಷ್ಟೇ ಲೈಟಾಗಿ ಹುರ್ಕೋಬೇಕು ನೋಡಿರಿ. ಇವಾಗ ನಾನು 1 ಬಟ್ಲಷ್ಟು ಅಗಸಿ ತೊಗೊಂಡೇನಿ ನೋಡಿರಿ. ಅಗಸಿ ಮತ್ತು ಸಾಸಿವೆ ಜಾಸ್ತಿ ತೊಗೋಬೇಕ್ರಿ ಉಪ್ಪಿನಕಾಯಿಗೆ. ಕೆಲವೊಬ್ರು ಏನೈತ್ರಿ ಅಗಸಿನ ಹುರಿಯಂಗಿಲ್ಲ, ಹಂಗನ ಹಸಿ ಅಗಸಿನ ರುಬ್ಬಿ ಹಾಕ್ತಾರೆ. ಆ ಥರ ಹಾಕೋದ್ರಿಂದ ಉಪ್ಪಿನಕಾಯಿ ಅಷ್ಟು ಟೇಸ್ಟಾಗಿ ಬರೋಂಗಿಲ್ಲ. ಈ ಥರ ಹುರಿದು ಹಾಕಿದ್ರೆ ನೀವು ಉಪ್ಪಿನಕಾಯಿನೂ ಟೇಸ್ಟಾಗಿರ್ತದೆ ಮತ್ತು ಜಲ್ದಿ ಉಪ್ಪಿನಕಾಯಿ ಹಾಳಾಗಂಗಿಲ್ಲ. ಇವಾಗ ನೋಡಿರಿ ನಾವು ಅಗಸಿನ ಚಟ್ನಿ ಪುಡಿ ಮಾಡುವಾಗ ಯಾವ ಥರ ಅಗಸಿ ಎಲ್ಲ ಹುರ್ಕೊತೇವಲ್ಲ ಅದೇ ರೀತಿನ ಹುರ್ಕೋಬೇಕು ನೋಡಿರಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಘಮ ಬರೋವರೆಗೂ ನಾವು ಚಟಪಟ ಅನ್ನೋವರೆಗೂ ನಾವು ಅಗಸಿನ ಚಲೋ ತೆಂಗ ಹುರ್ಕೋಬೇಕು ನೋಡಿರಿ. ಹಸಿ ಅಗಸಿ ಹಾಕೋದ್ರಿಂದನೇ ಉಪ್ಪಿನಕಾಯಿ ಟೇಸ್ಟ್ ಆಗಿರೋಂಗಿಲ್ಲ. ಈಗ ನೋಡಿರಿ ಎಲ್ಲ ಅಗಸಿ ಎಲ್ಲ ಈ ರೀತಿ ಹುರ್ಕೊಂಡೇವಿ. ಇವನ್ನೀಗ ನಾವು ಸ್ವಲ್ಪ ಉರುಟಾಗಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕಾಗ್ತದೆ. ಸಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋದು ಬ್ಯಾಡ್ರಿ ಇವನ್ನ. ಈಗ ಸಾಸಿವೆ, ಜೀರಿಗೆ, ಮೆಂತ್ಯನೂ ಹುರಿದಿದ್ದಾಯ್ತು ನೋಡಿರಿ. ಇವಾಗ ಇವನ್ನ ನಾವು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಂಬರೋಣ್ರಿ. ಈಗ ನೋಡಿರಿ ಬಿಸಿ ಇರುವಾಗ ನಾವು ಮಿಕ್ಸಿ ಒಳಗೆ ಪುಡಿ ಮಾಡಬಾರ್ದು, ಸ್ವಲ್ಪ ಆರಾಕ್ ಬಿಡ್ಬೇಕು. ಇವನ್ನ ಆರಿದ ಮೇಲೆ ತರಿಯಾಗಿ ಪೌಡ್ರ್ ಮಾಡ್ಕೊಂಡೀನಿ. ಇದನ್ನು ಅತಿಯಾಗಿ ಸಣ್ಣಾಗಿ ಪೌಡ್ರ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ತರಿಯಾಗಿರ್ಬೇಕು. ಆವಾಗ ಉಪ್ಪಿನಕಾಯಿಗೆಲ್ಲ ಚಲೋ ಎಲ್ಲ ಮಸಾಲೆ ಎಲ್ಲ ಹಿಡಿತದೆ ಅಂತ ಹೇಳ್ಬೋದು ನೋಡಿರಿ. ಬರೀ ಈಗ ಇದೇ ರೀತಿನ ಸಾಸಿವೆ ಮತ್ತು ಮೆಂತ್ಯ, ಜೀರಿಗೆ ಅದನ್ನು ಪುಡಿ ಮಾಡ್ಕೊತೀನಂತ್ರಿ ನೋಡಿರಿ. ಈ ಥರ ಎಲ್ಲ ಆರಿದ ಮೇಲೆ ನಾವು ಪುಡಿ ಮಾಡಿ ಹಾಕೋದ್ರಿಂದ ಉಪ್ಪಿನಕಾಯಿ ಭಾಳ ಟೇಸ್ಟ್ ಆಗಿರ್ತೈತಿ. ನೀವು ಒಂದು ಸಲ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ. ವರ್ಷಾನುಗಟ್ಲೆನೂ ಆರಾಮಾಗಿ ನಾವು ಮನ್ಯಾಗ ಮಾಡಿಕೊಂಡು ತಿನ್ಬೋದು. ಈಗ ಬರ್ರಿ ತೊಳೆದು ಎಲ್ಲ ಕ್ಲೀನಾಗಿ ಅದರೊಳಗೆ ನೀರಿನ ಅಂಶನೂ ಸ್ವಲ್ಪನೂ ಇರಬಾರ್ದು. ಆ ರೀತಿ ಎಲ್ಲ ನಾವು ಕ್ಲೀನಾಗಿ ಒರೆಸ್ಕೊಂಡು ಇವನ್ನ ಖಾರ ಕಲ್ಲಿನೊಳಗೆ ಸ್ವಲ್ಪ ಅದು ಮುಂದೆ
ಬಾಯಿ ಸೀಳ್ಕೊಬೇಕ್ರಿ. ಅಂದ್ರೆ ಮಸಾಲೆ ಎಲ್ಲ ಹಿಡಿತದೆ. ನೀವು ಹಂಗೆ ನಾವು ಇಡೀ ಚಳಕಾಯಿ ಹಾಕಿದ್ರೆ ಅದಕ್ಕೆ ಮಸಾಲೆ ಎಲ್ಲ ಹತ್ತಂಗಿಲ್ಲ. ಈ ರೀತಿ ನಾವು ಖಾರ ಕಲ್ಲೊಳಗೆ ಸ್ವಲ್ಪ ಅದನ್ನು ಕುಟ್ಕೊಂಡು ಈ ರೀತಿ ಬಾಯೆಲ್ಲ ಓಪನ್ ಆಗ್ಬೇಕ್ರಿ. ಅದು ಮೂಗು ಸೀಳ್ಬೇಕಂತೇವಲ್ಲ ಆ ಥರ ಆದಾಗ ಎಲ್ಲ ಮಸಾಲೆ ಹಾಕಿದ್ದು ಚಂದಾಗ ಹಿಡಿತದೆ ನೋಡಿರಿ. ಇದನ್ನೀಗ ನಾವು 4 5 ಅಂತ ಹಾಕಿ ಎಲ್ಲನೂ ನಾವು ಕುಟ್ಕೊಳಕತ್ತೀವಿ ನೋಡಿರಿ. ಈ ಉಪ್ಪಿನಕಾಯಿ ಹಾಕೋದು ಭಾರಿ ಸುಲಭ ಐತಿ. ನೀವು ಮನ್ಯಾಗ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಮತ್ತು ಅಷ್ಟೇ ಟೇಸ್ಟಾಗಿರ್ತದೆ ಅಂತಲೇ ಹೇಳ್ಬೋದು. ಇದನ್ನ ಏನೈತಿ 1-2 ದಿನ ನಾವು ಉಪ್ಪಿನಕಾಯಿ ಹಾಕಿದ ನಂತರ ಬಿಸಿಲೊಳಗೆ ಇಟ್ಟರೆ, ಬ್ಯಾಸ್ಗೆ ಐತ್ರಿ ಹೆಂಗಿದ್ರು ಇವಾಗ ಬಿಸಿಲಾಗಿ ಇಟ್ವಿ ಅಂತಂದ್ರೆ ನಿಮ್ಗೆ ಭಾರಿ ಟೇಸ್ಟ್ ಆಗಿರೋಂಥ ಉಪ್ಪಿನಕಾಯಿ ರೆಡಿ ಆಕತಿ. ಎಲ್ಲ ಥರದ ಉಪ್ಪಿನಕಾಯಿ ಸಿಗ್ತಾವೆ. ಮಾವಿನಕಾಯಿ ಉಪ್ಪಿನಕಾಯಿ ಸಿಗ್ತದೆ, ಚಳಕಾಯಿ ಉಪ್ಪಿನಕಾಯಿ ಮತ್ತು ಕವಳಿಕಾಯಿ ಉಪ್ಪಿನಕಾಯಿ ಇವೆಲ್ಲ ವರ್ಷಾಂಗಟ್ಲೆ ನಮ್ಗೆ ಯಾವ ಅಂಗಡಿ ಒಳಗೂ ಸಿಗೋಂಗಿಲ್ಲ. ಏನು ಸೀಸನ್ ಇರ್ತದಲ್ಲ ಆವಾಗ ನಾವು ನಮ್ಗೆ ಎಷ್ಟು ಬೇಕಷ್ಟು ಉಪ್ಪಿನಕಾಯಿ ಹಾಕ್ಕೊಂಡು ವರ್ಷಾಂಗಟ್ಲೆ ಕೆಡದಂಗೆ ನಾವು ಆರಾಮಾಗಿ ಇಟ್ಕೊಂಡು ತಿನ್ಬೋದು ಅಂತ ಹೇಳ್ತೀನಿ. 1 ರೊಟ್ಟಿ ತಿನ್ನೋರು 2 ರೊಟ್ಟಿ ತಿನ್ಬೋದು. ಮತ್ತು ಆರಾಮಿಲ್ದಾಗ ಆತು ಬಾಯಿ ಕೆಟ್ಟಾಗ ಈ ಉಪ್ಪಿನಕಾಯಿ ಭಾರಿ ಟೇಸ್ಟ್ ಅನ್ನಿಸ್ತದೆ ರೀ ತಿನ್ನಕ್ಕೆ. ಬರ್ರಿ ಈಗ ಎಲ್ಲ ಉಪ್ಪಿನಕಾಯಿನೂ ಇದೇ ರೀತಿ ನಾನು ಜಜ್ಜಿ ಇಟ್ಕೊಂಡಿವಿ. ಇದಕ್ಕೆ ಇವಾಗ ನಾವು ನೋಡ್ರಿ ಕಲ್ಲುಪ್ಪು ತೊಗೊಂಡಿನಿ. ನೀವು ಪುಡಿ ಉಪ್ಪು ಆದರೂ ಹಾಕ್ಕೋಬೋದು. ಇವಾಗ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕಕತ್ತೀನಿ ನೋಡಿರಿ. ನೀವು ಚಳ್ಳಕಾಯಿ ಎಷ್ಟು ತೊಗೊತೀರಿ ನಿಮ್ಮ ಮೆಜರ್ಮೆಂಟ್ ಅದ್ರ ಮೇಲೆ ನೀವು ಹಾಕ್ಕೋಬೋದು. ಇದಕ್ಕೆ ಜಾಸ್ತಿ ಪ್ರಿಸರ್ವೇಟಿವ್ ಅಂದ್ರೆ ಸ್ಟೋರ್ ಮಾಡಿ ನೀವು ಕೆಡ್ದಂಗೆ ಅಂದ್ರೆ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ಮತ್ತು ಹಾಕ್ಬೇಕಂದ್ರೆ ತೀರ ಜಾಸ್ತಿನೂ ಅಲ್ಲ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮುಂದಿರ್ಬೇಕು ರೀ ಇದಕ್ಕೆ. ಅಂದ್ರೆ ಉಪ್ಪಿನ ಅಂಶ ಯಾವ ಒಂದು ನಾವು ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ಹಾಕ್ತೀವಲ್ರಿ ಜಾಸ್ತಿ, ಇದು ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡ್ತದೆ ಅಂತ ಹೇಳ್ಬೋದು. ವೆನಿಗರ್ ಇದು ಹಾಕೋ ಬದಲಿನ ಉಪ್ಪನ್ನು ಒಂಚೂರು ಜಾಸ್ತಿ ಹಾಕೋತೀನಿ ರೀ ನಾ ಇಲ್ಲಿ. ಇವಾಗ ಅರ್ಶಿನ ಪುಡಿ ಹಾಕೋತೀನಿ ನೋಡಿರಿ. ಆಮೇಲೆ ಮಸಾಲೆ ಪುಡಿಯನ್ನು ನಾವು ಮಾಡಿ ಇಟ್ಕೊಂಡಿದ್ವಲ್ರಿ, ಮೆಂತ್ಯ, ಜೀರಿಗೆ, ಸಾಸಿವೆ ಇವೆಲ್ಲ ಪುಡಿ ಮಾಡಿ ಇಟ್ಟಿದ್ವಲ್ಲ ಅದನ್ನು ಇವಾಗ ನಾವು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೋಬೇಕು ನೋಡಿರಿ. ಇವಾಗ ನೋಡಿರಿ ಅಗಸಿ ಏನು ಹುರಿದು ಪುಡಿ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಳಕತ್ತೀನಿ. ಹಸಿ ಅಗಸಿ ಹಾಕಿದ್ರೆ ಪುಡಿ ಮಾಡಿ ಹಾಕಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಂಗಿಲ್ಲ. ಈ ರೀತಿ ಹುರಿದು ನಾವು ಪುಡಿ ಮಾಡಿ ಹಾಕೋದ್ರಿಂದನೇ ಟೇಸ್ಟ್ ಭಾರಿ ಆಗಿರ್ತದೆ ಅಂತಲೇ ಹೇಳ್ಬೋದು. ಬರೀ ಈಗ ಹಾಕ್ಕೊಂಡ ನಂತರ ಇದಕ್ಕೆ ಹಸಿ ಮೆಣಸಿನ್ಕಾಯಿನೂ ಜಜ್ಜಿ ನಾವು ಹಾಕ್ಕೋಬೋದು. ಆದರೆ ಆರಾಮಿಲ್ಲದವರು ಮತ್ತು ಡೆಲಿವರಿ ಆದವರಿಗೆ ಹಸಿ ಮೆಣಸಿನ್ಕಾಯಿ ಕೊಡೋಂಗಿಲ್ಲ. ಹೀಗಾಗಿ ನಾವು ಕೆಂಪು ಖಾರದ ಪುಡಿ ಅಂದ್ರೆ ಅಚ್ಚ ಖಾರದ ಪುಡಿ ಹಾಕಿ ಉಪ್ಪಿನಕಾಯಿ ಮಾಡಿಕೊಂಡ್ರೆ ನಾವು ಆರಾಮಿಲ್ಲದವ್ರಿಗೆ ಕೊಡ್ಬೋದು ಅಥವಾ ಬಾಣಂತಿಯರಿಗೂ ಈ ಉಪ್ಪಿನಕಾಯಿ ಕೊಡ್ಬೋದು ನೋಡಿರಿ. ಇವಾಗ ರುಚಿಗೆ ಎಷ್ಟು ನಮ್ಮ ಖಾರಕ್ಕೆ ಎಷ್ಟು ರುಚಿ ಬೇಕೋ ಅಷ್ಟು ನೋಡ್ಕೊಂಡು ನಾವು ಖಾರ ಹಾಕ್ಕೋಬೋದು ನೋಡಿರಿ. ಇವಾಗ ನಾನು ಒಂದು 4-5 ಟೇಬಲ್ ಸ್ಪೂನಷ್ಟು ಖಾರ ಹಾಕ್ಕೊಂಡಿನಿ. ನೀವು ಚಳ್ಳಕಾಯಿ ಎಷ್ಟು ತೊಗೊತೀರಾ ಅದರ ಮೆಜರ್ಮೆಂಟ್ ಒಳಗೆ ನೀವು ಖಾರ ಹಾಕ್ಕೋಬೋದು. ಈಗ ನೋಡಿರಿ ನಾನು 2 ಬಟ್ಲಾಗುವಷ್ಟು ಬೆಳ್ಳುಳ್ಳಿನ ಸಿಪ್ಪಿ ಸುಲಿದು ಇಟ್ಕೊಂಡಿದ್ದೆ. ಇದನ್ನು ಅಬಡ ಜಬಡ ಸ್ವಲ್ಪ ತರಿಯಾಗಿನ ಜಜ್ಕೋಬೇಕು ನೋಡಿರಿ. ಇದನ್ನು ಖಾರ ಕಲ್ಲೊಳಗೆ ಜಜ್ಜಿಕೊಂಡು ಈ ಕಡೆ ಗ್ಯಾಸ್ ಮೇಲೆ ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊಂಡಿವಿ ನೋಡಿರಿ. ಇವಾಗ ನಾನು ಒಂದು 2-3 ಬಟ್ಲಷ್ಟು ಎಣ್ಣೆ ಹಾಕ್ಕೊಂಡೇನಿ ನೋಡಿರಿ. ಇದನ್ನು ಜಾಸ್ತಿ ನೀವು ಎಣ್ಣೆನ ಬಿಸಿ ಮಾಡ್ಕೋಬಾರ್ದು. ಲೈಟಾಗಿ ಬಿಸಿ ಆದ ನಂತರ ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡಿರ್ತೀವಲ್ರಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ನೀವು ಬೆಳ್ಳುಳ್ಳಿ ಅದನ್ನು ಕೆಂಪಗಾಗೋವರೆಗೆ ಏನು ಹುರ್ಕೊಳ್ಳೋದು ಬೇಡ್ರಿ. ಅದನ್ನು ಸ್ವಲ್ಪ ಅಷ್ಟು ಲೈಟಾಗಿ ಬಿಸಿಯಾಗಿ ಇದ್ರೆ ಸಾಕು ನೋಡಿರಿ. ಇವಾಗ ಇದಕ್ಕೆ ನಾನು ಉಪ್ಪಿನಕಾಯಿಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಕಲರ್ ಬರಬೇಕು ಅಂತಂತಂದ್ರೆ ಅದಕ್ಕೊಂದು ಸೀಕ್ರೆಟ್ ಟಿಪ್ಸ್ ಹೇಳ್ತೇನೆ ನೋಡಿರಿ. ಇವಾಗ ಎಣ್ಣೆ ಬಿಸಿ ಇರುತ್ತಲೇನ ಬೆಳ್ಳುಳ್ಳಿ ಅದು ಹಾಕಿದ್ವಲ್ರಿ, ಈಗ ಹಿಂಗೆ ಹಾಕ್ಕೋಬೇಕು ನೋಡಿರಿ. ನೀವು ಇನ್ನೊಂದು ಕರಣಿ ಹಿಂಗೆ ಅಂತ ಬರ್ತದೆ, ಪೆಂಟಿ ಹಿಂಗೆ, ಅದನ್ನಾದರೂ ಕುಟ್ಟಿ ಪುಡಿ ಮಾಡಿ ಹಾಕ್ಕೋಬೋದು. ಅದಿಲ್ಲ ಅಂದ್ರೆ ಈ ರೀತಿ ನೀವು ಪುಡಿ ಹಿಂಗೆ ಸಿಕ್ಕರೆ ಇದನ್ನು ಕೂಡ ನಾವು ಹಾಕ್ಕೋಬೋದು. ಆಮೇಲೆ ಇದಕ್ಕೆ ಕಲರ್ಗೋಸ್ಕರ ಅಂತಂದ್ರೆ ಈಗ ಎಣ್ಣೆ ಎಲ್ಲ ಬಿಸಿ ಆಗೈತಲ್ರಿ, ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಖಾರ ಹಾಕ್ತೇನೆ ರೀ. ಮೇನಾಗಿ ಉಪ್ಪಿನಕಾಯಿಗೆ ಕಲರ್ ಬರ್ಬೇಕಂದ್ರೆ ಈ ಥರ ನಾವು ಎಣ್ಣೆ ಏನು ಬಿಸಿ ಇರ್ತದಲ್ಲ ಇವಾಗ ನಾವು ಖಾರ ಹಾಕ್ಕೋಬೇಕು ನೋಡಿರಿ ಇದಕ್ಕೆ. ಅಂದ್ರೆ ಉಪ್ಪಿನಕಾಯಿಗೆ ಕಲರ್ ಬರ್ತದೆ, ಮಸ್ತ್ ಟೇಸ್ಟಾಗಿ ಜ್ಯೂಸಿಯಾಗಿ ಕಾಣೋದಂದ್ರೆ ಇದೇ ಒಂದು ಮೇನ್ ಟಿಪ್ಸ್ ಅಂತ ಹೇಳ್ಬೋದು. ಆಮೇಲೆ ಕೆಡಲಾರ್ದಂಗೆ ಅಂತಂದ್ರೆ ಹಿಂಗೆ ಹಾಕ್ಕೋಬೇಕು, ಹಿಂಗು ಮತ್ತು ಮೆಂತ್ಯ ನೋಡಿರಿ. ಇವಾಗ ಲೈಟಾಗಿ ನಾನು ಎಣ್ಣೆನ ಪೂರ್ತಿ ಏನು ಬೆಳ್ಳುಳ್ಳಿ ಕೆಂಪಾಗೋವರೆಗೂ ಏನು ಹುರಿಯೋದು ಬೇಡ್ರಿ, ಲೈಟಾಗಿ ಅಷ್ಟೇ ಬಿಸಿ ಆದ್ರೆ ಸಾಕು. ಬರ್ರಿ ಈಗ ಸ್ವಲ್ಪ ಇದನ್ನು ನಾವು ತಣ್ಣಗಾಗಕ್ಕೆ ಬಿಡೋಣ್ರಿ. ಇವಾಗ ನೋಡಿರಿ ಸ್ವಲ್ಪ ಎಲ್ಲ ಇದನ್ನು ತಣ್ಣಗಾದ್ಮೇಲೆ ಉಪ್ಪಿನಕಾಯಿ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೋಬೇಕು ನೋಡಿರಿ. ಎಣ್ಣೆ ಅಂತೂ ಸ್ವಲ್ಪ ಜಾಸ್ತಿನೇ ಹಾಕೋರಿ ನೋಡಿರಿ. ಈಗ ಹಿಂಗೆಲ್ಲ ನಾವು ಎಣ್ಣೆ ಒಳಗೆ ಸ್ವಲ್ಪ ಖಾರ ಹಾಕಿ ಹಿಂಗೆ ಮಿಕ್ಸ್ ಮಾಡೋದ್ರಿಂದ ಕಲರ್ ಮಾತ್ರ ಭಾರಿ ಮಸ್ತ್ ಕಾಣಿಸ್ತದೆ, ನೋಡೋಕ್ಕೂ ಅಷ್ಟೇ ಚೆಂದ ಕಾಣಿಸ್ತದೆ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಾಗಿ ಜ್ಯೂಸಿಯಾಗಿ ಉಪ್ಪಿನಕಾಯಿ ರೆಡಿ ಆಗ್ತದೆ ನೋಡಿರಿ. ಇವಾಗ ನೋಡಿರಿ
ನಾವು ಮತ್ತು ಏನೆಲ್ಲ ಹಾಕಿದ್ರು ಡ್ರೈ ಕಣ್ಣಂಗೆ ಕಾಣಿಸ್ತದೆ. ಇದನ್ನು ನಾವು ಬಿಸಿಲೊಳಗೆ ಬರೀ ಒಂದೇ ದಿವ್ಸ ಇಟ್ರನ್ನ ಅಷ್ಟು ಕಲರ್ ಚೇಂಜ್ ಆಗಿರ್ತೈತಿ ಮತ್ತು ಮಸಾಲೆ ಎಲ್ಲ ಹಿಡ್ಕೊಂಡಿರ್ತದೆ ರೀ ಇದಕ್ಕೆ. ಬರೀ ಈಗ ನಾವೆಲ್ಲ ಹಾಕಿದ ಮೇಲೆ ಮತ್ತೊಂದು ಸಲ ಕ್ಲೀನಾಗಿ ಎಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಮಸಾಲೆ ಎಲ್ಲ ಚಳಕಾಯಿಗೂ ಮಸಾಲೆ ಹಿಡಿಯೋಂಗೆ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಇದನ್ನು. ಇವಾಗ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಗಾಜಿನ ಒಂದು ಬಾಟಲ್ ಒಳಗಾದರೂ ಆಯಿತು ಅಥವಾ ಪಿಂಗಾಣಿದು ಉಪ್ಪಿನಕಾಯಿ ಭರಣಿ ಅಂತಿದ್ರೆ ಅದ್ರಾಗ ನೀವು ಹಾಕಿ ಸ್ಟೋರ್ ಮಾಡಿ ಇಡಬಹುದು. ಅಥವಾ ನಮ್ಮ ಕಡೆ ಎರಡೂ ಇಲ್ಲ ಅಂತಂದ್ರೆ ಈ ಥರ ಚಲೋ ಕ್ವಾಲಿಟಿದೊಂದು ಪ್ಲಾಸ್ಟಿಕ್ ಡಬ್ಬಿ ಒಳಗೂ ನೀವು ಸ್ಟೋರ್ ಮಾಡಿ ಇಡ್ಬೋದು. ಇವಾಗೇನೈತೆ ರೀ, ಫಸ್ಟ್ ನಾವು ಉಪ್ಪಿನಕಾಯಿ ಅದಕ್ಕೆ ಸ್ಟೋರ್ ಮಾಡೋಕ್ಕಿಂತ ಮೊದಲು ಕೆಳಗೆ ಸ್ವಲ್ಪ ಹಿಂಗೆ ಮತ್ತು ಉಪ್ಪಿನ ಪುಡಿ ಹಾಕಿಟ್ರೆ ಕೆಡಂಗಿಲ್ಲ ರೀ, ಏನೂ ಆಗಂಗಿಲ್ಲ. ಬರ್ರಿ ಈಗ ಇದನ್ನು ನಾನು ಒಂದೇ ದಿನ ಇಟ್ಟನಿ. 2 ತಾಸು ಬಿಸಿಲಿನೊಳಗೆ ನಾವು ಇಟ್ಟರೆ ಉಪ್ಪಿನಕಾಯಿ ಮತ್ತು ನೋಡಿರಿ ಯಾವ ಥರ ಕಲರ್ ಚೇಂಜ್ ಆಗಿರ್ತದೆ ಮತ್ತು ಎಷ್ಟು ಜ್ಯೂಸಿ ಆಗಿರ್ತದೆ ಅಂಥೇಳಿ. ಆಮೇಲೆ ನೋಡಿರಿ ಇನ್ನೂ ಜಲ್ದಿನ ನಿಮ್ಗೆ ತಿನ್ಬೇಕು ಅನ್ನಿಸ್ತು ಅಂತಂದ್ರೆ ಇದಕ್ಕೆ 2 ದಿನ ನೀವು ಬಿಸಿಲಾಗಿಟ್ಟ ನಂತರ 1 ಲಿಂಬೆ ಹಣ್ಣನ್ನು ನೀವು ಇದಕ್ಕೆ ಹಿಂಡ್ಕೋಬೇಕಾಗ್ತದೆ. 1 ಲಿಂಬೆ ಹಣ್ಣು ಹಿಂಡೋದ್ರಿಂದನೇ ಉಪ್ಪಿನಕಾಯಿ ಸ್ವಲ್ಪ ಹುಳಿಯಾಗಿ ಟೇಸ್ಟಾಗಿ ತುಂಬಾ ಚೆನ್ನಾಗಿ ಬರ್ತದೆ ಅಂತಲೇ ಹೇಳ್ಬೋದು ನೋಡಿರಿ ಒಂದೇ ದಿವಸ ನಾನು ಬಿಸಿಲೊಳಗೆ ಇಟ್ಟನಿ, ಇಷ್ಟು ಮಸ್ತ್ ಟೇಸ್ಟ್ ಆಗೈತಿ. ಮಸಾಲೆನೂ ಎಲ್ಲ ಹೆಂಗೆ ಹಿಡ್ಕೊಂಡದ ನೋಡಿರಿ. ಈ ಥರ ನಿಮಗೆ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಈ ಬೇಸಿಗೆ ಸೀಸನ್ ಒಳಗೆ ಚಳಕಾಯಿ ನಿಮ್ಗೆ ಮತ್ತು ಕವಳಿಕಾಯಿ, ಮಾವಿನಕಾಯಿ ಸಿಗ್ತಾವೆ. ವರ್ಷಾಂಗಟ್ಲೆ ಅಲ್ಲದೆ ಇದ್ರೂ ನಾವು 6 ತಿಂಗಳಿಗೆ ಆಗುವಷ್ಟು ಸ್ಟೋರ್ ಮಾಡಿ ಇಡ್ಬೋದು ನೋಡಿರಿ. ಮಸ್ತಾಗಿ ಟೇಸ್ಟಾಗಿ ಆಗಿದೆ ಅಂತಲೇ ಹೇಳ್ಬೋದು ನೋಡಿರಿ. ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಚಪಾತಿ ಜೊತೆ ನೀವು ಹಚ್ಕೊಂಡು ತಿನ್ಬೋದು, ಜೋಳದ ರೊಟ್ಟಿ ಜೊತೆನ ಹಚ್ಕೊಂಡು ತಿನ್ಬೋದು. ಮಸ್ತ್ ಟೇಸ್ಟ್ ಆಗಿರ್ತದೆ. ನೀವು ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದಾಗೂ ಇದನ್ನು ಒಂದು ಚಳಕ ಉಪ್ಪಿನಕಾಯಿ ಸೈಡಿಗೆ ಇದ್ಬಿಟ್ರೆ ಅಂತಲೂ ಭಾರಿ ಟೇಸ್ಟ್ ಆಗಿರೋದು ಅಂತಲೇ ಹೇಳ್ಬೋದು ನೋಡಿರಿ. ನೀವು ಈ ಥರ ಮನೆಯೊಳಗೆ ಮಾಡಿ ನೋಡಿರಿ ಹೆಂಗಿತ್ತು ಅಂಥೇಳಿ. ಇವತ್ತಿನ ವಿಡಿಯೋ ಹೆಂಗಿತ್ತು ಅಂಥೇಳಿ ಕಮೆಂಟ್ನೊಳಗೆ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.